ನಮಸ್ಕಾರ. ನಾನು ನಿನ್ನೆಯಿಂದ ಪೂರ್ಣಚಂದ್ರ ತೇಜಸ್ವಿ ಅವರು ಭಾವಾನುವಾದ ಮಾಡಿರುವಂಥ ಬೆಳ್ಳಂದೂರಿನ ನರಭಕ್ಷಕ ಕಥೆಯನ್ನ ಓದಲು ಪ್ರಾರಂಭ ಮಾಡಿದ್ದೀನಿ. ಈ ಕತೆ ಅದು ನಿಜ ಕತೆ. 1993ರಲ್ಲಿ ಅವರ ಪ್ರಕಾಶನದಿಂದ ಅದನ್ನು ಪ್ರಕಟ ಮಾಡಿದರು. ಅದು ಮೂಲ ಕತೆ ಬರೆದಿದ್ದು ಕೆನೆತ್ ಆಂಡರ್ಸನ್. ಅವರ ನರಭಕ್ಷಕ ಶಿಕಾರಿಯ ಸಂಗ್ರಹದ ಭಾವಾನುವಾದಗಳು. ಅದನ್ನು ಕನ್ನಡಕ್ಕೆ ತಂದುಕೊಟ್ಟವರು ತೇಜಸ್ವಿಯವರು. ಇನ್ನು ಈ ಬೆಳ್ಳಂದೂರಿನ ನರಭಕ್ಷಕ, ಇದಕ್ಕೆ ಯಾಕೆ ನಾನಷ್ಟು ಆಸಕ್ತಿಯನ್ನ ವಹಿಸಿದೆ ಅಂತ ಹೇಳಿದ್ರೆ, ಅದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರಂ ಹೋಬಳಿಯ ತ್ಯಾಗರ್ತಿ ಸಮೀಪದ ಬೆಳ್ಳಂದೂರು. ಈ ಕ್ಷೇತ್ರ 1995-2000 ಇಸ್ವಿನಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಪ್ರತಿನಿಧಿಸುತ್ತಿರುವಂಥ ಕ್ಷೇತ್ರವಾಗಿತ್ತು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಾನು ತೇಜಸ್ವಿಯವರನ್ನ ಮುಖತಃ ಭೇಟಿ ಮಾಡಕ್ಕೆ ಆಗಿರಲಿಲ್ಲ. ಮಾಡಬೇಕನ್ನೋ ಆಸೆ ಇದ್ರೂ ಕೂಡ ಸಂದರ್ಭ ಬಂದಿರಲಿಲ್ಲ. ಅದು ಸುಮಾರು 1999-2000ರಲ್ಲಿ ಕುವೆಂಪು ಅವರ ಕವಿಶೈಲ ಅದು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿದೆ. ಅವತ್ತು ಮುಖ್ಯಮಂತ್ರಿಗಳು ಎಸ್.ಎಂ. ಕೃಷ್ಣ, ಬಂಗಾರಪ್ಪನವರು ಪಾರ್ಲಿಮೆಂಟ್ ಸದಸ್ಯರು, ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ 27 ನಾವು ಸದಸ್ಯರಿಗೆ ವಿಶೇಷ ಆಹ್ವಾನಿತರು ಅಂತ ನಮಗೆಲ್ಲ ಆಹ್ವಾನ ಪತ್ರಿಕೆ ಕೊಟ್ಟಿದ್ರು. ಅದಕ್ಕೆ ವಾಹನದ ವ್ಯವಸ್ಥೆ ಕೂಡ ಮಾಡ್ತೀವಿ ಹೇಳಿದ್ರು. ಆದರೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಸದಸ್ಯರುಗಳು ಯಾರು ಉತ್ಸಾಹ ತೋರಿಸ್ತಿಲ್ಲ. ನಾನು ಹೋಗ್ಬೇಕು ಅಂತ ಮನಸ್ಸಲ್ಲಿದ್ರು ಕೂಡ ತೀರ್ಮಾನ ಅಷ್ಟು ಮಾಡಿರ್ಲಿಲ್ಲ. ಅವಾಗಲೇ ನನಗೊಂದು ಫೋನ್ ಬಂತು ಬೆಂಗಳೂರಿಂದ. ಸಮಾಜವಾದಿ ಲೇಖಕರು ಕೋಣಂದೂರು ವೆಂಕಪ್ಪವರು, ಅವರು ಶಾಂತವೇರಿ ಗೋಪಾಲ್ ಗೌಡ, ದೇವರಾಜ ಅರಸು, ಕೆಂಗಲ್ ಹನುಮಂತಯ್ಯ, ಜೆ.ಎಚ್. ಪಟೇಲು, ಹುಚ್ಚ ಮಾಸ್ತಿಗೌಡ, ನಮ್ಮ ಕಾಗೋಡು ಸತ್ಯಾಗ್ರಹದ ನೇತಾರ ಎಚ್. ಗಣಪತಿಯಪ್ಪ, ಇವರೆಲ್ಲರ ಆತ್ಮಚರಿತ್ರೆ ಬರೆದಂತ ಮಹಾನ್ ಲೇಖಕರು. ಅವರೇನ್ ಹೇಳಿದ್ರು, ನೋಡೋ ನಾಳೆ ಬೆಳಗ್ಗೆ ನಿಮ್ಮನೆಗೆ ಬಂದು ಇಳಿತೀನಿ ಬೆಂಗಳೂರಿಂದ, ನನಗೆ ನೀನು ಕವಿಶೈಲಕ್ಕೆ ಕರ್ಕೊಂಡು ಹೋಗ್ಬೇಕು. ನಮ್ಮ ಗುರುಗಳು ಕುವೆಂಪು ಅವ್ರ ಮನೆ ರಾಷ್ಟ್ರಾರ್ಪಣೆ ಆಗ್ತಿದೆ, ಲೋಕಾರ್ಪಣೆ ಆಗ್ತಿದೆ ಅಂದ್ರು. ಸರಿ ಬನ್ನಿ ಅಂತ ಹೇಳಿದೆ. ಜೊತೆಗೆ ನಾನು ನಮ್ಮ ಗುರುಗಳಾದಂಥ ಕಾಗೋಡು ಹೋರಾಟದ ನೇತರ ಎಚ್. ಗಣಪತಿಯಪ್ಪನವ್ರನ್ನು ಕೂಡ ಜೊತೆ ಮಾಡಿಕೊಂಡು ಒಂದು ಬಾಡಿಗೆ ವಾಹನ ಮಾಡಿಕೊಂಡು ನಾವು ಕುಪ್ಪಳ್ಳಿಗೆ ತಲುಪಿದ್ವಿ. ಅಲ್ಲಿ ಇನ್ನೂ ಕಾರ್ಯಕ್ರಮ ಪ್ರಾರಂಭ ಆಗ್ಲಿಕ್ಕೆ 1 ಗಂಟೆ ಬೇಕಿತ್ತು. ಮುಖ್ಯಮಂತ್ರಿಗಳು ಬೆಂಗಳೂರಿಂದ ಹೊರಟಿದ್ದಾರೆ ಹೆಲಿಕಾಪ್ಟರ್ಲಿ ಅನ್ನೋ ಸುದ್ದಿ ಇತ್ತು. ಅಲ್ಲೆಲ್ಲೂ ನೋಡಿದ್ರು ನಮ್ಮ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ನ ಸದಸ್ಯರು ಕಾಣಲಿಲ್ಲ. ತೀರ್ಥಹಳ್ಳಿ ತಾಲೂಕಿನ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಕೂಡ ಅಲ್ಲಿ ಕಾಣಲಿಲ್ಲ. ನಾನೇನ್ ಮಾಡಿದೆ, ಗಣಪತಿಯಪ್ಪನವ್ರನ್ನ ಮತ್ತೆ ಕೋಣಂದೂರು ವೆಂಕಪ್ಪಗೌಡರನ್ನ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಮೀಸಲಿಟ್ಟ ಮುಂದಿನ ಸಾಲಿನಲ್ಲಿ ಕೂರಿಸಿ, ನಾನು ಈ ಸಂಪೂರ್ಣ ಸಭೆಯ ಹಿಂಭಾಗದ ಕೊನೆಯ ಲೈನಲ್ಲಿರುವಂತ ಕುರ್ಚಿನಲ್ಲಿ ಹೋಗಿ ಕೂತ್ಕೊಂಡಾಗ ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಜೀನ್ಸ್ ಪ್ಯಾಂಟ್ ಕಾಣ್ತಾ ಯಾರೋ ಕೂತ್ಕೊಂಡಿದ್ರು. ನನಗೇನೋ ಅವತ್ತೇನೋ ಆಲೋಚನೆ, ತಕ್ಷಣ ನನಗೇನು ಹೊಡಿಲಿಲ್ಲ. ಆಮೇಲೆ ಅವ್ರ ಮುಖ ನೋಡ್ತೀನಿ, ಅವರು ತನ್ನೆರಡು ಕೈಗಳನ್ನು ತನ್ನ ಹಿಂಬದಿಯ ತಲೆಗೆ ಕಟ್ಟಿ ಕವಳ ಜಗಿತ ಒಂದು ಕಾಲ ಮೇಲೆ ಹಾಕೊಂಡು ಕುಳಿತಂತ ಪೂರ್ಣಚಂದ್ರ ತೇಜಸ್ವಿ ನನ್ನ ಪಕ್ಕದ ಕುರ್ಚಿನಲ್ಲಿ. ಬಹುಶಃ ನನಗೆ ಭಾರಿ ಖುಷಿ ಆಯ್ತು. ಯಾಕಂದ್ರೆ ಇದು ಅನಿರೀಕ್ಷಿತ. ನಾನು ಅವರಿಗೆ ನಮಸ್ಕಾರ ಮಾಡಿದೆ. ಅವರು ಅಷ್ಟು
ವಿಶೇಷವಾಗಿ ಏನು ಪ್ರತಿಕ್ರಿಯೆ ತೋರಿಸ್ಲಿಲ್ಲ. ತಲೆ ಸುಮ್ಮನೆ ಒಂದು ಸ್ವಲ್ಪ ಹಂದಾಡ್ಸಿದ್ರು. ನಾನು ಹೇಳಿದೆ, ನಾನು ಅರುಣ್ ಪ್ರಸಾದ್ ಅಂತ, ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸದಸ್ಯ ಅಂದ ತಕ್ಷಣ ಅವ್ರು ಇನ್ನೂ ನಿರ್ಲಕ್ಷ್ಯ ಜಾಸ್ತಿ ಆಯ್ತು. ಅವರ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಗೊತ್ತಾಯ್ತು. ಅದು ಸಹಜ, ಅವರಿಗೆ ರಾಜಕೀಯ ಬಗ್ಗೆ ಆಸಕ್ತಿ ಕಳ್ಕೊಂಡಿದ್ರು ಅವರು. ಇವತ್ತಿನ ರಾಜಕಾರಣದಲ್ಲಿ ಎಂತೆಂಥವ್ರು ರಾಜಕಾರಣಕ್ಕೆ ಬರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗಿರ್ತದೆ. ಅವರು ಒಂದು ಕಾಲದಲ್ಲಿ ಯುವಜನ ಸಭಾ ಮುಖಂಡರಾದವರು, ಸಮಾಜವಾದಿ ಹೋರಾಟದಲ್ಲಿ ಇಡೀ ರಾಜ್ಯದಲ್ಲಿ ಲಂಕೇಶು, ತೇಜಸ್ವಿ ಅವರ ಮತ್ತು ನಮ್ಮ ಪ್ರೊಫೆಸರ್ ನಂಜನಸ್ವಾಮಿ ಅವರ ಹೋರಾಟಗಳು ನೆನಪು ಮಾಡ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ಬಿ ಕೃಷ್ಣಪ್ಪನವರು ಇದ್ರು, ದಲಿತ ಸಂಘ ಸಮಿತಿ ಸ್ಥಾಪಕರು. ಆಮೇಲೆ ನಾನು ಹೇಳಿದೆ, ಸರ್ ನಿಮ್ಮ ಬೆಳಂದೂರು ನರಭಕ್ಷಕ ಬರ್ದಿದ್ದೀರಲ್ಲ, ಅದು ನನ್ನ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಊರು ಅಂದೆ. ಆವಾಗ ಅವ್ರಿಗೆ ಸ್ವಲ್ಪ ಆಸಕ್ತಿ ಮೂಡಿ ನನ್ನ ಕಡೆ ತಿರುಗಿದ್ರು. ಅವಾಗ ಹೇಳಿದೆ, ಸರ್ ಆ ಗುಡ್ಡದಲ್ಲಿ ಒಂದು ಹುಲಿ ವಿಗ್ರಹ ಇದೆ ಅಂದ್ರು. ಅವಾಗ ತಕ್ಷಣ ಅಲರ್ಟ್ ಆದ ತೇಜಸ್ವಿಯವರು ತಮ್ಮ ಕಾಲ ಮೇಲಿನ ಕಾಲನ್ನು ತೆಗೆದು ನನ್ನ ಕಡೆ ತಿರುಕೊಂಡ್ರು. ಹೌದಾ, ಬಹುಶಃ ಹೆಂಗಿತ್ತು ಸರ್? ಒಂದು ಸಣ್ಣ ಬೆಳಂದೂರು ಅಂತ ಊರಿದೆಯಲ್ಲ, ಆ ಊರಲ್ಲಿ ಒಂದು ಪ್ರದೇಶದಲ್ಲಿದೆ, ಅದೊಂದು ತಿರುಗುಣಿ ರೀತಿಯ ಒಂದು ಶಿಲೆನಲ್ಲಿ ಮಾಡಿದ್ದಾರೆ. ಆ ಹುಲಿ ವಿಗ್ರಹನ ಆ ರೈತರು ಯಾವ್ಯಾವ ಕಡೆ ತಿರುಗಿಸ್ತಿರ್ತಾರೆ. ಅವ್ರವ್ರ ಕಡೆ ತಿರುಗಿದ್ರೆ ಅಲ್ಲಿ ಫಸಲು ಜಾಸ್ತಿ ಅಂತ ಒಂದು ನಂಬಿಕೆ ಬಂದ್ಬಿಟ್ಟಿದೆ. ಹಾಗಾಗಿ ರಾತ್ರಿ ಹೋಗಿ ಅವ್ರವ್ರ ಊರ್ ಕಡೆಗೆ ತಿರ್ಸ್ಕೊಂತ ಇರ್ತಾರೆ, ಹಾಗಾಗಿ ತಿರುಗ್ತಾ ಇರ್ತದದು ಅಂತ ಅಂದೆ. ಅವರು ನೋಡ್ರಿ, ಇದು ಆ ಊರಿನ ಮಂತ್ರವಾದಿ ಬುದ್ಧೆಯಿಂದ ಕೆಲಸ ನೋಡ್ರಿ ಅಂದ್ರು. ಖುಷಿ ಆಯ್ತು. ನೀವ್ ಯಾಕಲ್ಲಿ ಹೋಗಿದ್ರಿ ಅಂದ್ರು. ಆ ಘಟನೆ ಕೂಡ ಹೇಳಿದೆ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದಾಗ ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರುಗಳು ಇಂಥವ್ರನ್ನೆಲ್ಲ ಕರ್ಕೊಂಡು, ತಾಲೂಕ್ ಪಂಚಾಯತ್ ಸದಸ್ಯನ ಕರ್ಕೊಂಡು ವಾರಕ್ಕೊಂದು ಗ್ರಾಮಕ್ಕೆ ಪಾದಯಾತ್ರೆ ಮಾಡ್ತಿದ್ದೆ. ಅದರಿಂದ ಊರಿನ ಸಮಸ್ಯೆ ಗೊತ್ತಾಗ್ತಿತ್ತು ಮತ್ತು ನಾವು ಆಯ್ಕೆಯಾದ ಜನಪ್ರತಿನಿಧಿಗಳು ಜನರಿಗೆ ನೇರವಾಗಿ ಸಿಗ್ತೀವಿ ಅಂತೇಳಿ ಜನ ಕೂಡ ತಿಳ್ಕೊಂತಿದ್ವಿ. ಹಾಗಾಗಿ ಒಂದಿನ ಇಳುವಳ್ಳಿ ಸಮೀಪದಿಂದ ನಾವು ಹೊರಟ್ವಿ ಬೆಳಂದೂರಿಗೆ. ನಮ್ಮ ಜೊತೆ ಆಗಿದ್ದು ಅಲ್ಲಿನೊಬ್ಬ ಯುವಕ, ಮಲಯಾಳಿ ಯುವಕ. ಅವರು ಇವತ್ತೇ ನನ್ನ ವಕೀಲರಾಗಿದ್ದಾರೆ. ಆ ಯುವಕ ಹೋಗ್ತಾ ಹೋಗ್ತಾ, ಸರ್ ಇಲ್ಲೊಂದು ಹುಲಿ ವಿಗ್ರಹ ಇದೆ ಅಂದ. ಆವಾಗ ನನ್ನ ತಲೆನಲ್ಲಿ ಮಿಂಚಿತು, ಇದು ಬೆಳಂದೂರು ನರಭಕ್ಷಕನ ಕತೆಗೆ ಸಂಬಂಧಪಟ್ಟಿದ್ದೇ ಅನ್ನಿಸ್ತು ನನಗೆ. ಹಾಗಂತ ತಕ್ಷಣ ಅದನ್ನ ಫಸ್ಟ್ ನೋಡ್ಕೊಂಡು ಹೋಗ್ಬಿಡೋಣ ಅಂದೆ. ಆದ್ರೆ ಸ್ಥಳೀಯ ಬೆಳಂದೂರಿನ ಲೀಡರ್ ಲಿಂಗಪ್ಪನವರು, ಇನ್ನೊಂದು ದಿವಸ ಹೋದ್ರಾಯ್ತು ಬಿಡ್ರಿ ಅಂದ್ರು. ಇಲ್ಲ, ಇವತ್ತೇ ಹೋಗೋಣ, ಅದಕ್ಕೊಂದು ಕತೆ ಇದೆ. ಆ ಕತೆ ಕೂಡ ನಿಮ್ಮ ಊರಿನ ಕತೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯಾದಂಥ ಇಂಗ್ಲಿಷ್ ಪುಸ್ತಕ. ಅದು ಕನ್ನಡಕ್ಕೆ ತೇಜಸ್ವಿಯವರು ಅನುವಾದ ಮಾಡಿದ್ದಾರೆ. ಆ ಪುಸ್ತಕದ ಹೆಸರು ಕೂಡ ಬೆಳಂದೂರಿನ ನರಭಕ್ಷಕ ಅಂದಾಗ ಅವರೆಲ್ಲರಿಗೂ ಆಸಕ್ತಿ ಮೂಡ್ತು. ಆ ಕಥೆನ ಹೇಳ್ತಾ ನಾವಲ್ಲಿ ಆ ವಿಗ್ರಹ ಸಮೀಪ ಹೋದ್ವಿ, ವಿಗ್ರಹನ ನೋಡಿದ್ವಿ. ಅವರೆಲ್ಲರಿಗೂ ಖುಷಿ ಆಯಿತು. ನಂತರದ ದಿನಗಳಲ್ಲಿ ನಾನು ಅನೇಕ ಪುಸ್ತಕಗಳನ್ನು ತ್ಯಾಗರ್ತಿ, ಬೆಳಂದೂರು ಭಾಗದ ಶಾಲೆಗಳಿಗೆ ಕೊಟ್ಟು ಶಿಕ್ಷಕರಿಗೆ ಅದನ್ನು ಓದಿ ಹೇಳಲಿಕ್ಕೆ ವಿನಂತಿ ಕೂಡ ಮಾಡಿದ್ದೆ. ಈ ವಿಚಾರ ತೇಜಸ್ವಿ ಅವ್ರು ಕೇಳಿ ಬಹಳ ಖುಷಿ ಆಯ್ತು ಅವರಿಗೆ. ಅವ್ರು ನನಗೆ ಆ ಫೋಟೋ ಕಳಿಸ್ಬೇಕಂದ್ರು. ಫೋಟೋ ತೆಗ್ದಿಲ್ಲ ಸರ್, ಹೋಗಿ ಅದನ್ನು ಕಳಿಸ್ತೀನಿ ಅಂದೆ. ಮತ್ತೊಂದು ವಿನಂತಿ ಮಾಡಿದೆ, ಸರ್ ಒಂದಿನ ಅಲ್ಲಿ ಈ ಕತೆ ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಕತೆ ಓದುವಂಥ ಒಂದು ಕಾರ್ಯಕ್ರಮ ಹಾಕೋಬೇಕಂತಿದ್ದೀನಿ ಸರ್. ಅದು ಭಾರಿ ಒಳ್ಳೇದು, ನೀವು ಬರ್ಬೇಕು ಸರ್ ಅಂದೆ. ನಾನು ಬರ್ತೀನಿ, ನಂಗೆ ಮೊದಲೇ ತಿಳಿಸ್ಬೇಕು. ಆಯ್ತು ಸರ್ ಅಂತೆ. ಆಮೇಲೆ ಅಷ್ಟೊತ್ತಿಗೆ ಕಾರ್ಯಕ್ರಮದ ವ್ಯವಸ್ಥಾಪಕರು ಓಡೋಡಿ ಬಂದರು. ಮುಖ್ಯಮಂತ್ರಿಗಳ ಹೆಲಿಕಾಪ್ಟರ್ ಲ್ಯಾಂಡ್ ಆಯಿತು ಅಂತ
ಇವರು ಹೊರಟು, ತೇಜಸ್ವಿ ಅವರು ಹೊರಟು ಥ್ಯಾಂಕ್ಸ್ ಕೊಟ್ಟು ಅಷ್ಟೊತ್ತಿಗೆ ಮುಖ್ಯಮಂತ್ರಿಗಳು ವೇದಿಕೆಗೆ ಬಂದರು. ಪಾರ್ಲಿಮೆಂಟ್ ಸದಸ್ಯರು ಬಂಗಾರಪ್ಪನವರು ಬಂದರು. ಅವತ್ತು ಬಂಗಾರಪ್ಪನವರು ಕುವೆಂಪುರ ಬಗ್ಗೆ ಅವರ ಕೆಲವು ಕವನಗಳನ್ನು ಓದುವುದರ ಮೂಲಕ ಜ್ಞಾಪನ ಮಾಡಿದ್ರು. ಯಾಕಂದ್ರೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗಲೇ ವಯೋವೃದ್ಧರಾದಂಥ ಕುವೆಂಪು ಅವರಿನ ಹುಬ್ಬಳ್ಳಿಗೆ ಹೆಲಿಕಾಪ್ಟರ್ನಲ್ಲಿ ತೋರಿಸ್ಲಿಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ರು. ಅದು ಕೊನೆಯ ಭೇಟಿ, ಕುವೆಂಪು ಅವರ ಭೇಟಿ. ಹಾಗಾಗಿ ಬಂಗಾರಪ್ಪನವರಿಗೆ ವಿಶೇಷ ಅಭಿಮಾನ ಕುವೆಂಪು ಅವರ ಬಗ್ಗೆ. ಅವರ ಮನೆ ರಾಷ್ಟ್ರೀಯ ಸ್ಮಾರಕ ಮಾಡುವುದರಲ್ಲಿ ಕೂಡ ಅವರ ಶ್ರಮ ಇದೆ. ಅವರು ಅವತ್ತು ಇಡೀ ಸಭೆಯನ್ನ ಕುವೆಂಪು ಅವರ ಕವನಗಳ ಮೂಲಕ ಮಂತ್ರಮುಗ್ಧರನ್ನು ಮಾಡಿದರು. ನನಗೆ ಈ ಕಥೆನ ಓದಬೇಕು ಅನ್ನೋ ಆಸೆ, ಸಾರ್ವಜನಿಕವಾಗಿ ಓದಬೇಕನ್ನೋ ಆಸೆ, ಅದು ಬೆಳಂದೂರಿನಲ್ಲೇ ಓದಬೇಕಂತ ಆಸೆ. ಆದ್ರೆ ಅದು ಇವತ್ತಿನವರೆಗೆ ಈಡೇರಲಿಲ್ಲ. ಆದರೆ ನಾನು ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಆ ಕಥೆನ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಅದೊಂದು ಬಹಳ ಕುತೂಹಲ ಇರುವಂಥ ಕತೆ. ಆ ಕತೆ ಕೇಳಲಿಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಈ ಪರಿಸರದಲ್ಲಿ, ಈ ಘಟನೆ ನಡೆದ ಪರಿಸರದಲ್ಲಿ ಇರುವಂಥ ನಮಗೆ ಇನ್ನೂ ಹೆಚ್ಚು ಸಂತೋಷ ಕೊಡುವಂಥದ್ದು. ಇದನ್ನು ತಾವೆಲ್ಲರೂ ಕೇಳಬೇಕು. ಆದಷ್ಟು ನಿಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇದನ್ನು ಹಂಚಬೇಕಾಗಿ ವಿನಂತಿ ಮಾಡ್ತೀನಿ. ನಮಸ್ಕಾರ.